ವಿಶ್ವಕರ್ಮ ಜಿಲ್ಲಾ ಅಧ್ಯಕ್ಷರು ಮಹೇಶ್ ಪರಿಚಯ ಆಗಮಿಸಿದ್ದಾರೆ. ಶಿವನಂದ ವಿಶ್ವಕರ್ಮ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ. ಶಿವನಂದ ಅವರು ಶ್ರೀ ಗುರು ವಿಶ್ವಕರ್ಮ ಪೂರ್ವ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಕೇಡ್ಬಿ ತಾಲೂಕು ಹಮನ ಮತ್ತು ಬೀದರ್ ಜಿಲ್ಲೆಯ 26ನೇ ಶಾಲಾ ವಾರ್ಷಿಕೋತ್ಸವ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಒಂದು ಸುಂದರವಾದಂಥ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿರ್ಗಮಿಸುತ್ತಾ ಇರುವಂಥ ಚಳಕಾಪುರದ ಪರಮ ಪೂಜ್ಯರಲ್ಲಿ ಪಾದಕಮಲ ಶಾಸನ ಪ್ರಣಾಮ ಸಮರ್ಪಿಸುತ್ತಾ ವೇದಿಕೆ ಮೇಲೆ ಆಸನರಾಗಿರುವಂಥ ಶ್ರೀ 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 ಶ್ರೀನಿವಾಸ ಮಹಾಸ್ವಾಮೀಜಿಗಳು ವಿಶ್ವಕರ್ಮ ಏಕದಂಡಿ ಮಠ ಯಾದಗಿರಿ ಮತ್ತು ಹುಮ್ನಾಬಾದ್ ಅವರ ಪಾದಕಮಲ ಶಾಸನ ಪ್ರಣಾಮ ಸಮರ್ಪಿಸಿ ಇನ್ನೋರ್ವ ಸ್ವಾಮೀಜಿಗಳಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮೀಜಿಗಳು ವಿಶ್ವಕರ್ಮ ಏಕದಂಡಿ ಮಠ ಸುಲೇಪೇಟ್ ಮತ್ತು ಬೀದರ್ ಅವರ ಪಾದಕಮಲ ಶಾಸನ ಪ್ರಣಾಮ ಸಮರ್ಪಿಸಿ ವಿಶ್ವ ಬ್ರಹ್ಮಕುಮಾರಿ ಆ ಒಂದು ಸಂಸ್ಥೆಯ ಸಹೋದರಿಯವರಿಗೆ ವಂದಿಸುತ್ತಾ ಈ ಒಂದು ಸಂಸ್ಥೆಯ ದಂಪತಿಗಳಾದಂತಹ ಗಣಪತಿ ಮತ್ತು ಅವರ ಧರ್ಮಪತ್ನಿಯವರಿಗೆ ವಂದಿಸುತ್ತಾ ಬೀದರ್ ಅಖಿಲ ಕನ್ನಡ ವಿಶ್ವಕರ್ಮ ಮಹಾಸಭಾದ ಬೀದರ್ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ದತ್ತಾತ್ರೇಯರವರೇ, ಯುವ ಘಟಕದ ಅಧ್ಯಕ್ಷರಾದ ಶ್ರೀಯುತ ಪ್ರಶಾಂತ್ರವರೇ, ಇದೀಗ ಆಗಮಿಸಿದಂಥ ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದಂಥ ಮಹೇಶ್ ಅವರೇ, ಬೀದರ್ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಶಿವಾನಂದ ಅವರೇ ಮತ್ತು ಬಾಬು ಚುಂಕೋಡ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಅವರಿವರೆನ್ನದೇ ವೇದಿಕೆ ಮೇಲೆ ಎಲ್ಲ ನನ್ನ ಬಂಧುಗಳೇ, ಗಣಪತಿ ಸರ್ ಅವರ ಅಭಿಮಾನಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಶಿಕ್ಷಣ ಸಂಸ್ಥೆಯ ಎಲ್ಲ ಪೋಷಕರೇ, ಪಾಲಕರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮ ಅಂದರೆ ಮಕ್ಕಳ ಒಂದು ಮನೋರಂಜನಾ ಕಾರ್ಯಕ್ರಮ. ಇದನ್ನು ವೀಕ್ಷಣೆ ಮಾಡಲಿಕ್ಕೆ ನೀವೆಲ್ಲ ತಂದೆ ತಾಯಿ ಆತರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ನಡುವೆ ನಾನು ಸಹಿತ ಕಲಬುರಗಿಯಿಂದ ಬಂದು ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ. ಹೀಗಾಗಿ ಗಣಪತಿ ಸರ್ ಅವರಿಗೆ ಮತ್ತು ಅವರ ದಂಪತಿಗಳಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾವು 3 ಥರದ ದಾನಗಳನ್ನು ಮಾಡ್ತಾ ಇದ್ದೇವೆ. ಒಂದು ಕನ್ಯಾದಾನ, ಮತ್ತೊಂದು ವಿದ್ಯಾದಾನ. ಈ ರೀತಿಯಲ್ಲಿ ವಿದ್ಯಾದಾನವನ್ನು ಮಾಡ್ತಾ ಇರುವಂಥ ದಂಪತಿಗಳು, ಅದರ ಜೊತೆಗೆ ನಾವು ಸಂಘಟನೆಗಳ ವಿಚಾರ ಇರ್ತೇವೆ. ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತ ವಿಷಯಗಳು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಗಣಪತಿ ಸರ್ ಅವರ ದಂಪತಿಯವರು ಸುಮಾರು 26 ವರ್ಷಗಳಿಂದ, ಇದು ಸಣ್ಣವಾದಂಥ ಇದೊಂದು ಸಾಧನೆ ಅಲ್ಲ, 26 ವರ್ಷಗಳಿಂದ ಅವರು ಈ ನಿರಂತರವಾದಂಥ ಈ ವಿದ್ಯಾದಾನ ಮಾಡ್ತಾ ಇದ್ದಾರಲ್ಲ, ಅವರ ಶಕ್ತಿ ವಿಗುಣವಾಗಲಿ. ಮುಂಬರುವ ದಿನಗಳಲ್ಲಿ 56ನೇ ವರ್ಷದ ಆಚರಣೆ ಮಾಡಲಿ ಅನ್ನುವಂಥ ವಿಚಾರವನ್ನು ನಾನು ಶುಭ ಹಾರೈಸುತ್ತಾ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಮಾತನಾಡುತ್ತೇನೆ. ಓಂ ನಮಃ ವಿಶ್ವಕರ್ಮ. ಕಾರ್ಯಕ್ರಮ ಕೆ ಸುಮಂತಯ್ಯಜಿ ಅವರ ಕಡೆಯಿಂದ ಒಂದೆರಡು ಮಾತುಗಳನ್ನು ನಡೆಯುತ್ತದೆ. ಎಲ್ಲರೂ ಹೇಳೋಣ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇಂದು ಪರಮಪಿತ ಪರಮಾತ್ಮ, ಸೃಷ್ಟಿಕರ್ತ, ರಚಯಿತ, ನಮ್ಮೆಲ್ಲರ ಮಾತಾಪಿತ, ಸದ್ಗತಿದಾತ, ನಾನು ಅವರನ್ನು ಮನದಲ್ಲಿ ಸ್ಮರಿಸುತ್ತಾ ವೇದಿಕೆಯನ್ನು ಅಲಂಕರಿಸಿರುವಂತಹ ಮಾನವಾತ್ಮಗಳ ಉದ್ಧಾರಕರಾಗಿರುವಂತಹ, ಮನುಷ್ಯರ ಏಳಿಗೆಗೆ ದಾರಿದೀಪ ಆಗಿರುವಂತಹ ಪೂಜ್ಯ ಗುರುಗಳೇ, ಸ್ವಾಮೀಜಿಯವರೇ, ಹಾಗೂ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಸಮಾಜದ ಉದ್ಧಾರಕ್ಕೆ, ಏಳಿಗೆಗೆ ದೊಡ್ಡ ದೊಡ್ಡ ಕಾರ್ಯದಲ್ಲಿ ನಿರತರಾಗಿರುವಂತಹ ಆತ್ಮಿಕ ಸಹೋದರರೇ, ಮುಂದೆ ನೆರೆದಿರುವಂತಹ ಪಾಲಕರೇ, ಶಿಕ್ಷಕ ವೃಂದದವರೇ, ಮುದ್ದು ಮಕ್ಕಳೇ, ಇಂದು
ಅನೇಕ ಸಮಯದಿಂದ ತಾವು ತಯಾರು ಮಾಡಿರುವಂತಹ ತಮ್ಮ ಪ್ರಸ್ತುತಿ ಕೊಡುವಂತಹ ಒಂದು ತಮ್ಮೆಲ್ಲರಿಗೂ ಸಂತೋಷದ ದಿನ. ತಾವು ತಮ್ಮ ಸಂತೋಷದಲ್ಲಿ ಮಗ್ನರಾಗಿದ್ದೀರಾ. ಈ ಒಂದು 26ನೆಯ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ತಮ್ಮೆಲ್ಲರಿಗೂ ಸಹ ಹಾರ್ದಿಕ ಅಭಿನಂದನೆಗಳು. ಇಂದು ರೇಣುಕಾಚಾರ್ಯ ಜಯಂತಿಯಾಗಿರೋದಕ್ಕೆ ನಮ್ಮೆಲ್ಲರಿಗೂ ಒಂದು ಸಂತೋಷದ ದಿನ. ನಮ್ಮೆಲ್ಲರಿಗೂ ಹಾರ್ದಿಕ ಅವರ ದಿವ್ಯ ಜಯಂತಿಯ ಅಭಿನಂದನೆಗಳು. ನಾನು ಇಲ್ಲಿ ಗಣಪತರಾವ್ ಪಾಂಚಾಳ್ ಅಣ್ಣವರ ಒಂದು ಸತತವಾಗಿರುವಂತಹ ನಿರಂತರವಾಗಿ ಈ ಒಂದು ಶಿಕ್ಷಣ ಸಂಸ್ಥೆಗೆ ಮಾಡ್ತಾ ಇರುವಂತಹ ಅವರ ಒಂದು ಏಳಿಗೆ, ಅವರ ಒಂದು ಶ್ರೇಷ್ಠ ಗುರಿ ಉದ್ದೇಶಕ್ಕೆ ನಾನು ತುಂಬ ಒಂದು ಇನ್ನೂ ಮುಂದೆ ಅವರು ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಬೇಕು. ಅವರ ಜೀವನದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಾಡಬೇಕಾಗಿರುವಂತಹ ಗುರಿ ಲಕ್ಷ್ಯ ಏನಿದೆ ಅಲ್ಲಿವರೆಗೆ ತಲುಪುವುದರಲ್ಲಿ ಭಗವಂತ ಅವರಿಗೆ ಆಯುಷ್ಯ, ಬುದ್ಧಿ, ಆರೋಗ್ಯ, ಶಕ್ತಿಗಳನ್ನೆಲ್ಲ ಕೊಡಬೇಕು ಅಂತ. ಅಷ್ಟೇ ಅಲ್ಲ, ಅವರ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸಂಪೂರ್ಣ ಪರಿವಾರದವರು ಸೇರಿಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾಗ ಎಲ್ಲ ಪರಿವಾರದವರಲ್ಲಿಯೂ ಸಹ ಒಗ್ಗಟ್ಟು, ಏಕಮತ, ಸ್ನೇಹ, ಪ್ರೀತಿ ಆಗಿ ಅವರು ಸಮಾಜದಲ್ಲಿ ಈ ಶಿಕ್ಷಣ ಸಂಸ್ಥೆಯ ಇನ್ನು ಉತ್ತರೋತ್ತರ ಅನೇಕ ಕೊಡುಗೆಗಳನ್ನು ಕೊಡುವುದಂತಾಗಬೇಕು. ಅಲ್ಲದೆ ನಾನು ಪಾಲಕರಲ್ಲಿ ಒಂದು ವಿಷಯವನ್ನು ಹೇಳೋದಕ್ಕೆ ಬಯಸ್ತೀನಿ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಖಂಡಿತವಾಗಿಯೂ ಕೊಡಿಸಲೇಬೇಕು. ಕೇವಲ ದೊಡ್ಡ ಕಾಲೇಜ್ ಸ್ಕೂಲ್ಗಳಲ್ಲಿ ಓದಿದ್ದರೆ ಮಾತ್ರನೇ ಅವ್ರಿಗೆ ಅವರು ಬುದ್ಧಿವಂತರಾಗುವುದು, ಶಿಕ್ಷಿತರಾಗಿರುವುದು ಅನ್ನೋದಷ್ಟೇ ಅಲ್ಲ. ಯಾವುದೇ ಶಾಲೆಯಲ್ಲಿ ಕಲಿತರೂ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ, ಮಕ್ಕಳಲ್ಲಿ ಒಳ್ಳೆಯ ಚರಿತ್ರೆ, ಮಕ್ಕಳಿಂದ ದೇಶಕ್ಕೆ ಅನೇಕ ದೊಡ್ಡದಾಗಿರುವಂತಹ ಕೊಡುಗೆ ಕಾಣಿಕೆಗಳನ್ನು ಕೊಡುವಂತಹ ದೇಶ ರಕ್ಷಕರು, ದೇಶಭಕ್ತರನ್ನಾಗಿ ಮಾಡುವಂತಹ ಮಕ್ಕಳಿಗೆ ತಾವು ಒಳ್ಳೆಯ ಒಂದು ಸಂಸ್ಕಾರ ಕೊಡುವುದಕ್ಕೆ ತಮಗೆ ಏನಾದರೂ ತ್ಯಾಗ ಮಾಡಬೇಕಾಯಿತು. ಮಾತೆಯರು ನೀವೇ ಟಿವಿ ನೋಡ್ತಾ, ನೀವೇ ಮೊಬೈಲ್ಗಳಲ್ಲಿ ಮಗ್ನರಾದಾಗ ಮಕ್ಕಳೂ ಸಹ ನಿಮ್ಮಿಂದಲೇ ಕಲಿಯೋದು. ಯಾವಾಗ ನೀವಾಗಿ ಏನಾದರೂ ಒಳ್ಳೆಯ ಅಭ್ಯಾಸ, ಒಳ್ಳೆಯ ವಿಷಯಗಳನ್ನು ಮಾಡ್ತಾ ಇದ್ದಾಗ, ಬೆಳಗ್ಗೆ ಬೇಗ ಏಳಬೇಕು, ನೀವು ಮಕ್ಕಳಿಗೂ ಸಹ ಬೇಗ ಎದುರಿಸಿ ಅವರಲ್ಲಿನೂ ಸಹ ಒಂದು ಜಾಸ್ತಿ ಚೆನ್ನಾಗಿ ಓದಬೇಕು. ಒಂದು ನಮ್ಮ ಭಾರತದ ಸಂಸ್ಕಾರ, ಒಂದು ಸಭ್ಯತಾ ಸಂಸ್ಕೃತಿಯನ್ನು ನೀವು ಮಾಡುತ್ತಾ ಅವರಲ್ಲಿಯೂ ಕಲಿಸಿದಾಗ ನಮ್ಮ ದೇಶ ಮುಂಬರುವ ಅನೇಕ ಸಮಸ್ಯೆಗಳಿಗೆ ಎದುರಿಸುವುದರಲ್ಲಿ ಉತ್ತಮ ನಾಗರಿಕರನ್ನಾಗಿ ನಾವು ಮಾಡುವಂಥ ದೊಡ್ಡ ಯೋಗದಾನವಾಗುವುದು. ಅದಕ್ಕೆ ಹೇಳ್ತಾರೆ, ಎಲ್ಲಕ್ಕಿಂತ ದೊಡ್ಡದು ಮನುಷ್ಯನ ಜೀವನದ ಏನು ಅಂತಂದಾಗ ಅವರಲ್ಲಿ ಗುಣನೇ ಶ್ರೀಕಾರ. ನಾವು 100 ಜನಕ್ಕೆ ಏನಾದರೂ ನಮ್ಮ ದ್ವೇಷ, ಏನಾದರೂ ಕೆಟ್ಟದ್ದು ಬಯಸೋದಕ್ಕೆ ಹೇಳ್ತಾರೆ, 100 ಜನರಿಗೆ ಕೈಯಿಂದ ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು 100 ಜನಕ್ಕೆ 1000 ಜನಕ್ಕೆ 2 ಕೈಗಳನ್ನು ಜೋಡಿಸಿ 2 ಕೈಗಳಿಂದ ಅನೇಕರ ಒಂದು ಸನ್ಮಾನ ಮಾಡಿ, ಅನೇಕರ ಆಶೀರ್ವಾದ, ಒಂದು ಶುಭ ಹಾರೈಕೆಯನ್ನು ಪಡೆಯುವುದಕ್ಕೆ ಖಂಡಿತ ಸಾಧ್ಯ. ಇದರ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಕೊಡುವುದು ನಾನು ತಮ್ಮೆಲ್ಲರಲ್ಲಿ ಒಂದು ಬಯಸುತ್ತೇನೆ. ಇದರ ಜೊತೆಗೆ ಈ ಒಂದು ಶ್ರೇಷ್ಠ ಕಾರ್ಯ, ಶುಭ ಕಾರ್ಯದಲ್ಲಿ ತಾವು ನಿರಂತರವಾಗಿ ಇನ್ನೂ ಮುಂದುವರಿತಾನೇ ಇರಬೇಕು ಅನ್ನುವಂತಹ ನಮ್ಮೆಲ್ಲರಿಗೂ ಸಹ ನನ್ನ ಶುಭ ಹಾರೈಕೆಯೊಂದಿಗೆ ನನ್ನ ವಿಷಯ ಸಮಾಪ್ತ ಮಾಡ್ತೀನಿ. ಮಾತೇಶ್ವರಿ ಸುಮಾರು 90 ಯಾವಾಗ ಕರೆದ್ರು ಅವರು ತಾಯಿಯವ್ರ ಮನೆಗೆ ಬರ್ತಾ ಇದ್ದಾರೆ. ಹೋದ ವರ್ಷ ಬೊಂಬೈನಾಗಿದ್ದರು, ಆ ಬೊಂಬೈಲಿ ನೇರವಾಗಿ ಇಲ್ಲಿಗೆ ಬಂದಿದ್ದಾರೆ. ಈ ವರ್ಷ ಹೈದರಾಬಾದ್ನಲ್ಲಿ ಇದ್ದರು. ಇವತ್ತು ಕರೆದಾಗ ಆಯ್ತು, ನೀವು ನಿಮ್ಮ ಕಾರ್ಯಕ್ರಮ ಬಂದೇ ಬರ್ತೀರಿ ಅಂತಂದರು. ಒಂದು ಚಪ್ಪಲ ಕೊಡಿ, ನಮಗೆ ಇರ್ತಕ್ಕಂಥ ಒಂದು ಪ್ರೀತಿ ಅಂತ ತಾಯಿಯವರು. ಅದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆ ಮೇಲೆ ನಿಮ್ಮ ಆಶೀರ್ವಾದ ಇರಲಿ, ನಮ್ಮ ಮೇಲೂ ಆಶೀರ್ವಾದ ಇರಲಿ.
ಮಕ್ಕಳ ಮೇಲೆ ಆಶೀರ್ವಾದ ಇರಲಿ ಅಂತ ನಾವು ಹರಸಿ ಅವರು ಆಶೀರ್ವಾದ ಮಾಡಿದ್ದಾರೆ. ಅವರು ತುಂಬ ಧನ್ಯವಾದಗಳು. ಈಗ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಈಗಾಗಲೇ ಆಗಮಿಸಿರ್ತಕ್ಕಂಥ ನಮ್ಮ ಬೀದರ್ ಜಿಲ್ಲೆ ಹೆಮ್ಮೆಯ ಸೋದರರು ಮಹೇಶ್ ಪಂಚ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಿದ್ದಾರೆ. ನಮ್ಮ ಸಫಲ ಅವರಿಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಎಷ್ಟು ದೊಡ್ಡ ಆದರೂ ಪರವಾಗಿಲ್ಲ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಮಹಿಳಾ ಶಿಕ್ಷಣ ಪರವಾಗಿ ಸಂಸ್ಥೆ ಪರವಾಗಿ ತುಂಬ ಒಳ್ಳೆಯ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೀನಿ. ನಮ್ಮ ಬಾಬರ ಚಿಂಕೋಡು ಇವರು ನಮ್ಮ ವಿಶ್ವಕರ್ಮ ಜಿಲ್ಲಾ ನಾಮನಿರ್ದೇಶಕ ಬೆಂಗಳೂರು ಎಲ್ಲರ ಮೇಲೆ ಅತಿ ಪ್ರೀತಿಯಲ್ಲಿರುತ್ತಾರೆ. ಯಾವತ್ತೂ ಸಮಾಜದ ಕಳಕಳಿಗಳಿರುತ್ತಾರೆ. ಯಾವತ್ತೂ ಸಮಾಜದಲ್ಲಿ ಒಂದು ಹೆಮ್ಮೆಯಿಂದ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿದ್ದಾರೆ. ಬಹಳ ಸೇವೆ ಸಜ್ಜನಿಕೆ ಇದ್ದಾರೆ. ಅವರು ಸಹಿತ ಈ ವೇದಿಕೆಯನ್ನು ಸ್ವಾಗತ ಕೋರ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ವಯಸ್ಸು ಸಣ್ಣದಲ್ಲ, ಅದರ ಕಾರ್ಯ ದೊಡ್ಡದಲ್ಲ. ನಮ್ಮ ಶಿವಾನಂದ ಅವರು ವಿಶ್ವಕರ್ಮ ಸಮಾಜದ ಕಾರ್ಯದರ್ಶಿಗಳಿದ್ದಾರೆ. ಕಾರ್ಯದರ್ಶಿಗಳು ಶಿವಾನಂದ ಪಂಚಾಯತ್ ಸರ್ ಇಲ್ಲಿ ನೋಡಿ, ಸರ್ ಇಲ್ಲಿ ನೋಡಿ.